ಓಂ ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಧೃತಿ ಡೆವೋಷನ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ 2026ರ ಆಷಾಢ ಹುಣ್ಣಿಮೆ ಅಥವಾ ಗುರುಪೂರ್ಣಿಮೆಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಈ ವರ್ಷ ಗುರುಪೂರ್ಣಿಮೆ ಯಾವ ದಿನ ಬಂದಿದೆ, ಪೂರ್ಣಿಮೆ ತಿಥಿ ಯಾವಾಗ ಪ್ರಾರಂಭವಾಗುತ್ತದೆ ಮತ್ತು ಯಾವಾಗ ಅಂತ್ಯ ಆಗುತ್ತದೆ, ಪೂಜೆ ಮಾಡಲು ಶುಭ ಸಮಯ ಯಾವುದು, ಪೂಜಾ ವಿಧಾನ ಹೇಗಿರಬೇಕು, ಯಾವ ದೇವರ ಆರಾಧನೆ ಮಾಡಬೇಕು, ಯಾವ ನೈವೇದ್ಯವನ್ನು ಅರ್ಪಿಸಬೇಕು, ಗುರುಪೂರ್ಣಿಮೆಯ ಮಹತ್ವವೇನು ಎಂಬ ಎಲ್ಲ ಮಾಹಿತಿಯನ್ನು ವಿವರವಾಗಿ ನೋಡೋಣ. ಆಷಾಢ ಮಾಸದಲ್ಲಿ ಬರುವಂಥ ಹುಣ್ಣಿಮೆಯನ್ನು ನಾವು ಗುರುಪೂರ್ಣಿಮೆ ಅಂತ ಕರಿತೀವಿ. ಭಾರತೀಯ ಸಂಸ್ಕೃತಿಯಲ್ಲಿ ಗುರುಗಳಿಗೆ ಅತ್ಯಂತ ಶ್ರೇಷ್ಠ ಸ್ಥಾನವಿದೆ. ಗುರು ಬ್ರಹ್ಮ, ಗುರು ವಿಷ್ಣು, ಗುರು ದೇವೋ ಮಹೇಶ್ವರ ಎಂದು ನಮ್ಮ ಶಾಸ್ತ್ರಗಳು ಗುರುಗಳ ಮಹತ್ವವನ್ನು ವಿವರಿಸಿದೆ. ನಮ್ಮ ಜೀವನದಲ್ಲಿ ಜ್ಞಾನವನ್ನು ನೀಡುವವರು, ಅಜ್ಞಾನ ಎಂಬ ಕತ್ತಲೆಯಿಂದ ಜ್ಞಾನದ ಬೆಳಕಿನ ಕಡೆಗೆ ನಡೆಸುವವರು ಗುರುಗಳು. ಆದ್ದರಿಂದ ಗುರುಪೂರ್ಣಿಮೆಯ ದಿನ ನಮ್ಮ ಜೀವನದಲ್ಲಿ ಶಿಕ್ಷಣ ನೀಡಿದ ಗುರುಗಳಿಗೆ, ಆಧ್ಯಾತ್ಮಿಕ ಗುರುಗಳಿಗೆ ಹಾಗೂ ಹಿರಿಯರಿಗೆ ಗೌರವ ಸಲ್ಲಿಸಿ ಅವರ ಆಶೀರ್ವಾದ ಪಡೆಯುವುದು ಅತ್ಯಂತ ಪುಣ್ಯಕರ. ಈ ದಿನ ಮಹರ್ಷಿ ವೇದವ್ಯಾಸರ ಜಯಂತಿಯನ್ನು ಆಚರಿಸಲಾಗುತ್ತದೆ. ವೇದಗಳನ್ನು ವಿಭಾಗ ಮಾಡಿ ಮಹಾಭಾರತ, ಪುರಾಣಗಳು ಸೇರಿದಂತೆ ಅನೇಕ ಮಹಾಗ್ರಂಥಗಳನ್ನು ಲೋಕಕ್ಕೆ ನೀಡಿದ ವ್ಯಾಸ ಮುನಿಗಳಿಗೆ ಗೌರವ ಸಲ್ಲಿಸುವ ದಿನವೂ ಇದೇ ಆಗಿದೆ. ಆದ್ದರಿಂದ ಈ ದಿನವನ್ನು ವ್ಯಾಸ ಪೂರ್ಣಿಮೆ ಅಂತಲೂ ಕರೀತಾರೆ. ಹಾಗೂ ಗುರುಪೂರ್ಣಿಮೆಯ ದಿನ ಗುರುಗಳ ಸೇವೆ ಮಾಡುವುದು, ಅವರಿಗೆ ಉಡುಗೊರೆ ನೀಡುವುದು, ಅವರ ಪಾದ ಸ್ಪರ್ಶ ಮಾಡಿ ಆಶೀರ್ವಾದ ಪಡೆಯುವುದು ಅತ್ಯಂತ ಶುಭಕರವಾಗಿದೆ. ಇನ್ನು 2026ರಲ್ಲಿ ಗುರುಪೂರ್ಣಿಮೆ ಜುಲೈ 29 ಬುಧವಾರ ಬಂದಿದೆ. ಪೂರ್ಣಿಮಾ ತಿಥಿ ಜುಲೈ 28ರಂದು ಸಂಜೆ 6:18 ಪ್ರಾರಂಭವಾಗಿ ಜುಲೈ 29ರಂದು ರಾತ್ರಿ 8:05 ಅಂತ್ಯವಾಗುತ್ತದೆ. ಪೂರ್ಣಿಮಾ ತಿಥಿ ಸೂರ್ಯೋದಯಕ್ಕೆ ಇರುವ ಕಾರಣ ಜುಲೈ 29ರಂದು ಗುರುಪೂರ್ಣಿಮಾ ಅಂತೇಳಿ ಆಚರಿಸಲಾಗುತ್ತದೆ. ಈ ದಿನ ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಿ ಶುಭ್ರವಾದ ಬಟ್ಟೆ ಧರಿಸಿ ಮನೆಯ ದೇವರ ಕೋಣೆಯನ್ನು ಸ್ವಚ್ಛಗೊಳಿಸಿ ರಂಗೋಲಿ ಹಾಕಿ ದೀಪ ಹಚ್ಚಬೇಕು. ಪೂಜಾ ಸ್ಥಳದಲ್ಲಿ ಲಕ್ಷ್ಮೀದೇವಿ, ಶ್ರೀಮನ್ನಾರಾಯಣ, ಗುರು ರಾಘವೇಂದ್ರ ಸ್ವಾಮಿಗಳು, ಶಿರಡಿ ಸಾಯಿಬಾಬಾ ಅಥವಾ ನಿಮ್ಮ ಆಧ್ಯಾತ್ಮಿಕ ಗುರುಗಳ ಫೋಟೋವನ್ನು ಪ್ರತಿಷ್ಠಾಪಿಸಿ ಪೂಜೆಯನ್ನು ಪ್ರಾರಂಭಿಸಬೇಕು. ಮೊದಲು ಗಣಪತಿ ಪ್ರಾರ್ಥನೆ ಮಾಡಿ ನಂತರ ದೇವರಿಗೆ ಕುಂಕುಮ, ಅರಿಶಿನ, ಗಂಧ, ಅಕ್ಷತೆ ಅರ್ಪಿಸಿ ಹೂಗಳಿಂದ ಅಲಂಕಾರ ಮಾಡಬೇಕು. ರಾಘವೇಂದ್ರ ಸ್ವಾಮಿಗೆ ತುಳಸಿ ಮಾಲೆ ಅತ್ಯಂತ ಪ್ರಿಯವಾಗಿರುವುದರಿಂದ ತುಳಸಿ ಮಾಲೆಯನ್ನು ಅರ್ಪಿಸುವುದು ವಿಶೇಷ ಫಲವನ್ನು ನೀಡುತ್ತದೆ. ಶಿರಡಿ ಸಾಯಿಬಾಬಾರಿಗೆ ಗುಲಾಬಿ ಹೂಗಳು ಅತ್ಯಂತ ಪ್ರಿಯವಾಗಿರುವುದರಿಂದ ಗುಲಾಬಿ ಹೂಗಳನ್ನು ಅರ್ಪಿಸಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಬಹುದು. ನಿಮ್ಮ ಮನೆಯಲ್ಲಿ ರಾಘವೇಂದ್ರ ಸ್ವಾಮಿಯ ವಿಗ್ರಹವಿದ್ದರೆ ಶುದ್ಧ ನೀರಿನಿಂದ ಅಭಿಷೇಕ ಮಾಡಿ ಸಾಧ್ಯವಾದ ಪಂಚಾಮೃತ ಅಭಿಷೇಕವನ್ನು ಮಾಡಬಹುದು. ಹಾಲು, ಮೊಸರು, ತುಪ್ಪ, ಜೇನು ಮತ್ತು ಸಕ್ಕರೆಯಿಂದ ಪಂಚಾಮೃತವನ್ನು ತಯಾರಿಸಿ ಅಭಿಷೇಕ ಮಾಡಿದ ನಂತರ ಮತ್ತೆ ಶುದ್ಧ ನೀರಿನಿಂದ ಸ್ನಾನ ಮಾಡಿಸಿ ಸ್ವಚ್ಛವಾದ ಬಟ್ಟೆಯಿಂದ ಒರೆಸಿ ಗಂಧ, ಕುಂಕುಮ, ಅಕ್ಷತೆ ಅರ್ಪಿಸಿ ತುಳಸಿ ಮಾಲೆ ಹಾಕಿ ಹೂಗಳಿಂದ ಅಲಂಕರಿಸಿ ಪೂಜೆ ಮಾಡಬೇಕು. ಪೂಜೆಯ ಸಮಯದಲ್ಲಿ ಓಂ ಶ್ರೀ ರಾಘವೇಂದ್ರಾಯ ನಮಃ, ಓಂ ಸಾಯಿರಾಮ್ ಅಥವಾ ಗುರು ಗಾಯತ್ರಿ ಮಂತ್ರವನ್ನು ಜಪಿಸಬಹುದು. ವಿಷ್ಣು ಸಹಸ್ರನಾಮ, ಶ್ರೀ ಲಕ್ಷ್ಮೀ ಅಷ್ಟೋತ್ತರ, ರಾಘವೇಂದ್ರ ಸ್ತೋತ್ರ ಅಥವಾ ಸಾಯಿಬಾಬಾರವರ ಆರತಿಯನ್ನು ಪಠಿಸಿದರೆ ಅತ್ಯುತ್ತಮ ಫಲ ದೊರೆಯುತ್ತದೆ. ಗುರುಪೂರ್ಣಿಮೆಯ ದಿನ 2 ದೀಪಗಳನ್ನು ಹಚ್ಚುವುದು ಅತ್ಯಂತ ಶುಭಕರ. ಒಂದು ತುಪ್ಪದ ದೀಪ ಮತ್ತು ಇನ್ನೊಂದು ಎಳ್ಳೆಣ್ಣೆಯ ದೀಪ ಹಚ್ಚಬಹುದು. ಧೂಪ, ದೀಪ, ಕರ್ಪೂರ ಆರತಿ ಮಾಡಿ ಭಕ್ತಿಯಿಂದ ಪ್ರಾರ್ಥಿಸಬೇಕು. ಗುರುಗಳಿಗೆ ನಮಸ್ಕರಿಸಿ ಕುಟುಂಬದ ಎಲ್ಲರಿಗೂ ಆರೋಗ್ಯ, ಐಶ್ವರ್ಯ, ಸುಖ, ಶಾಂತಿ ಮತ್ತು ಯಶಸ್ಸು ದೊರೆಯಲಿ ಅಂತ ಬೇಡಿಕೊಳ್ಳಬೇಕು. ಈ ದಿನ ನೈವೇದ್ಯವಾಗಿ ಹಣ್ಣುಗಳು, ದ್ರಾಕ್ಷಿ, ಬಾಳೆಹಣ್ಣು, ಸೇಬು, ದಾಳಿಂಬೆ, ಡ್ರೈ ಫ್ರೂಟ್ಸ್, ಹಾಲು, ಬೆಲ್ಲ, ತುಪ್ಪ, ಪಾಯಸ, ಕೇಸರಿ ಬಾತ್, ಶಾವಿಗೆ ಪಾಯಸ, ಸಿಹಿ ಪೊಂಗಲ್ ಅಥವಾ ಮನೆಯಲ್ಲಿ ಶುದ್ಧವಾಗಿ ತಯಾರಿಸಿದ ಯಾವುದೇ ಸಿಹಿ ಪದಾರ್ಥವನ್ನು ಅರ್ಪಿಸಬಹುದು. ಮಡಿಯಿಂದ ಮಾಡಿದ ನೈವೇದ್ಯವನ್ನು ಅರ್ಪಿಸುವುದು ಇನ್ನಷ್ಟು ಶುಭಕರ. ಗುರುಪೌರ್ಣಿಮೆಯ ದಿನ ದಾನ ಧರ್ಮಕ್ಕೂ ವಿಶೇಷ ಮಹತ್ವವಿದೆ. ಬಡವರಿಗೆ ಅನ್ನದಾನ, ಬಟ್ಟೆ ದಾನ, ಪುಸ್ತಕ ದಾನ, ಛತ್ರಿ, ಪಾದರಕ್ಷೆ ಅಥವಾ ಅಗತ್ಯ ವಸ್ತುಗಳನ್ನು ದಾನ ಮಾಡಿದರೆ ಗುರುಗಳ ಅನುಗ್ರಹ ಲಭಿಸುತ್ತದೆ. ಗೋಮಾತೆಗೆ ಹುಲ್ಲು ನೀಡುವುದು, ಪಕ್ಷಿಗಳಿಗೆ ಧಾನ್ಯ ಹಾಕುವುದು, ನಾಯಿಗಳಿಗೆ ಆಹಾರ ನೀಡುವುದು ಸಹ ಪುಣ್ಯಕರವಾಗಿದೆ. ಈ ದಿನ ನಿಮ್ಮನ್ನು ಓದಿಸಿದ ಶಿಕ್ಷಕರನ್ನು ಭೇಟಿ ಮಾಡಿ ಅವರ ಆಶೀರ್ವಾದ ಪಡೆಯಲು ಸಾಧ್ಯವಾದರೆ ಅತ್ಯುತ್ತಮ. ಸಾಧ್ಯವಾಗದಿದ್ದರೆ ದೂರವಾಣಿಯಲ್ಲಿ ಅಥವಾ ಸಂದೇಶದ ಮೂಲಕ ಶುಭಾಶಯ ತಿಳಿಸಿ ಕೃತಜ್ಞತೆ ಸಲ್ಲಿಸಬಹುದು. ತಂದೆ ತಾಯಿ ಕೂಡ ನಮ್ಮ ಮೊದಲ ಗುರುಗಳಾಗಿರುವುದರಿಂದ ಅವರಿಗೆ ನಮಸ್ಕರಿಸಿ ಆಶೀರ್ವಾದ ಪಡೆಯುವುದು ಬಹಳ ಮುಖ್ಯ. ಇನ್ನು ಗುರುಪೂರ್ಣಿಮೆಯ ದಿನ ಕೋಪ, ಸುಳ್ಳು, ಜಗಳ, ಅಪಶಬ್ದ, ಮದ್ಯಪಾನ ಹಾಗೂ ಮಾಂಸಾಹಾರದಿಂದ ದೂರವಿರಬೇಕು.
ಸಾಧ್ಯವಾದಷ್ಟು ದೇವರ ನಾಮಸ್ಮರಣೆ, ಮಂತ್ರ ಜಪ, ಧ್ಯಾನ ಮತ್ತು ಸತ್ಸಂಗದಲ್ಲಿ ಸಮಯವನ್ನು ಕಳೆಯಬೇಕು. ಇದರಿಂದ ಮನಸ್ಸಿಗೆ ಶಾಂತಿ ದೊರೆಯುತ್ತದೆ ಹಾಗೂ ಗುರುಗಳ ಕೃಪೆ ಲಭಿಸುತ್ತದೆ. ಪೂಜೆ ಮಾಡಲು ಉತ್ತಮ ಸಮಯವೆಂದರೆ ಬ್ರಹ್ಮ ಮುಹೂರ್ತದ ನಂತರ, ಬೆಳಿಗ್ಗೆ ಸೂರ್ಯೋದಯದ ಸಮಯದಿಂದ ಪೂರ್ಣಿಮಾ ತಿಥಿ ಇರುವವರೆಗೆ ಯಾವುದೇ ಶುಭ ಸಮಯದಲ್ಲಿ ಪೂಜೆ ಮಾಡಬಹುದು. ಸಂಜೆ ಗೋಧೂಳಿ ವೇಳೆಯಲ್ಲಿಯೂ ಪೂಜೆ ಮಾಡಬಹುದು. ಆದರೆ ಪೂರ್ಣಿಮಾ ತಿಥಿ ರಾತ್ರಿ 8:05 ಅಂತ್ಯವಾಗುವುದರಿಂದ ಅದರೊಳಗೆ ಪೂಜೆ ಮುಗಿಸುವುದು ಉತ್ತಮ. ರಾಹುಕಾಲವನ್ನು ಬಿಟ್ಟು ಉಳಿದ ಸಮಯದಲ್ಲಿ ಪೂಜೆ ಮಾಡಬಹುದು. ಪೂಜೆ ಮುಗಿದ ನಂತರ ಸಮೀಪದ ಶ್ರೀ ರಾಘವೇಂದ್ರ ಸ್ವಾಮಿಯ ಮಠಕ್ಕೆ ಅಥವಾ ಶಿರಡಿ ಸಾಯಿಬಾಬಾ ದೇವಸ್ಥಾನಕ್ಕೆ ಭೇಟಿ ನೀಡಿ ದರ್ಶನ ಪಡೆದು ಆಶೀರ್ವಾದ ಪಡೆಯುವುದರೆ ಸಾಧ್ಯವಾದರೆ ಗುರುಗಳಿಗೆ ದಕ್ಷಿಣೆ, ಹಣ್ಣು ಅಥವಾ ವಸ್ತ್ರವನ್ನು ಸಮರ್ಪಿಸಿ ಗೌರವವನ್ನು ಸಲ್ಲಿಸಬೇಕು. ಗುರುಪೂರ್ಣಿಮೆಯ ದಿನ ಭಕ್ತಿಯಿಂದ ಮಾಡಿದ ಪ್ರತಿಯೊಂದು ಪೂಜೆ, ಪ್ರತಿಯೊಂದು ಜಪ ಮತ್ತು ಪ್ರತಿಯೊಂದು ಸತ್ಕಾರ್ಯಕ್ಕೂ ಅನೇಕ ಪಟ್ಟು ಫಲ ದೊರೆಯುತ್ತದೆ. ಗುರುಗಳ ಕೃಪೆ ಇದ್ದರೆ ಜೀವನದಲ್ಲಿ ಜ್ಞಾನ, ಯಶಸ್ಸು, ಆರೋಗ್ಯ, ಐಶ್ವರ್ಯ ಮತ್ತು ನೆಮ್ಮದಿ ಹೆಚ್ಚುತ್ತದೆ. ಆದ್ದರಿಂದ ಈ ಪವಿತ್ರ ದಿನವನ್ನು ಭಕ್ತಿಯಿಂದ ಆಚರಿಸಿ ಗುರುಗಳ ಆಶೀರ್ವಾದವನ್ನು ಪಡೆಯಿರಿ. ಸ್ನೇಹಿತರೆ, ಗುರುಪೂರ್ಣಿಮೆಯ ಬಗ್ಗೆ ನೀಡಿದ ಈ ಸಂಪೂರ್ಣ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಅಂತ ಭಾವಿಸ್ತೀನಿ. ಉಪಯೋಗವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಕುಟುಂಬದವರು ಹಾಗೂ ಸ್ನೇಹಿತರೊಂದಿಗೆ ತಪ್ಪದೇ ಶೇರ್ ಮಾಡಿ. ಇನ್ನಷ್ಟು ಪೂಜೆ, ವ್ರತ, ಹಬ್ಬಗಳ ಸಂಪೂರ್ಣ ಮಾಹಿತಿಗಾಗಿ ಧೃತಿ ಡಿವೋಷನಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ನ ಒತ್ತುವುದನ್ನು ಮರಿಬೇಡಿ. ಕೊನೆಯವರೆಗೂ ವಿಡಿಯೋ ನೋಡಿದ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಸರ್ವೇ ಜನ ಸುಖಿನೋ ಭವಂತು.